ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿತ್ತು. ಅಳಿಯನೇ ಅತ್ತೆ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದ. ಜುಲೈ 10ರಂದು ಅತ್ತೆ ಮೇಲೆ ಮಾರಣಾಂತಿಕ ದಾಳಿ ಮಾಡಿದ್ದ ಅಳಿಯ ತನ್ನ 3 ತಿಂಗಳ ಮಗುವಿಗೆ 2 ತೊಲ ಬಂಗಾರವನ್ನ ಕೊಡ್ಲಿಲ್ಲ ಅಂತ ಅತ್ತೆ ಮೇಲೆ ಅಟ್ಯಾಕ್ ಮಾಡಿದ್ನಂತೆ. ಇವತ್ತು ಅತ್ತೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಜುಲೈ 10ನೇ ತಾರೀಕು ನಡೆದಿದ್ದಂತ ಘಟನೆ ಇದು. 3 ತಿಂಗಳ ಮಗುಗೆ 2 ತೊಲ ಬಂಗಾರ ಕೊಟ್ಟಿಲ್ಲ ಅಂತ ಅತ್ತೆ ಮೇಲೆ ಅಟ್ಯಾಕ್ ಮಾಡಿದ್ದ ಈಗ ಅತ್ತೆ ರೋಷನಬಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು, ಚಿಕಿತ್ಸೆ ಕೊಡಿಸಲಾಗಿತ್ತು. ಕಳೆದ 12 ದಿನಗಳಿಂದ ಕಳೆದ 2 ದಿನಗಳಿಂದ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಅತ್ತೆ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆದಿದ್ದಂಥ ಘಟನೆ. ಅಳಿಯನೇ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದ. ಎಂತೆಂಥ ಜನಗಳು ಇರ್ತಾರೆ ಅಂದರೆ ಇವರಿಗೆ ಬಂಗಾರ ದುಡ್ಡಿನ ಮುಂದೆ ಯಾವ ಸಂಬಂಧಗಳು ಕೂಡ ಕಾಣಿಸಲ್ಲ, ಯಾವ ಸಂಬಂಧಗಳು ಲೆಕ್ಕಕ್ಕೂ ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕಂತೂ ಬೆಲೆನೇ ಇಲ್ಲ ಬಿಡಿ. ಮಗಳೇ ಅಪ್ಪ ಅಮ್ಮ ತಂಗಿನ ಕೊಲೆ ಮಾಡ್ತಾಳೆ ಅಂದರೆ ಇವನು ಅತ್ತೆನ ಕೊಲೆ ಮಾಡೋದಕ್ಕೆ ಮುಂದಾಗಿತ್ತು. ಡೆಲಿವರಿಗಂತ ಬಂದಿದ್ದೀನಿ, ಡೆಲಿವರಿ ಮಾಡ್ಕೊಂಡಿದ್ದೀನಿ. ವರದಕ್ಷಿಣೆ ಸಲಂದೆ ಈ ಥರ ಮಾಡಿ ಹೋಗಿದ್ದಾನೆ. ನಮ್ಮಮ್ಮಗೆ ಕಿರುಕುಳ ಕೊಟ್ಟಿದ್ರು ಸರ್, ಜಾಸ್ತಿ ಡೈಲಿ ಹೊಡಿತಾಯಿದ್ರು. ನನಗೆ ಡೈಲಿ ಬಂದ್ಬಿಟ್ಟು ಹೊಡೆದು ಹಿಂಸೆ ಕೊಡ್ತಾಯಿದ್ರು. ವರದಕ್ಷಿಣೆ ತೊಂಬ, ನಮ್ಮ ಬಂಗಾರ ತೊಂಬ, ಸಾಮಾನು ತೊಂಬ ಅಂತ ಡೈಲಿ ಬಂದ್ಬಿಟ್ಟು ಹೊಡಿತಾಯಿದ್ರು. 10ನೇ ತಾರೀಕು ಬಂದ್ಬಿಟ್ಟು ಹೊಡೆದು ಹೋದರು. 1:20ಕ್ಕೆ ಬಂದ್ಬಿಟ್ಟು ಹೊಡೆದು ಕೇಸಿ ಎಲ್ಲಿ ಏನು ಮಾತಿಲ್ಲ ಸರ್. ಬಂದರು ಕೊಡ್ಲೆ ತೊಗೊಂಡ್ಬಿಟ್ಟು ಹಿಂಭಾಗದಲ್ಲಿದ್ದ ಹೊಡೆದ್ಬಿಟ್ರು. ಮಾತೇ ಒಂದು ಮಾತು ಅನ್ನಲಿಲ್ಲ. ಹ್ಞೂ ಮೇಡಮ್, ಲವ್ ಮ್ಯಾರೇಜ್. ನಮಗೇನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಅವಾಗ ಲವ್ ಮ್ಯಾರೇಜಿಗೆ ಅಂತ ಓಡಿ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ. ಫೋನ್ ಮಾಡಿಬಿಟ್ಟು ಏನಂದರು, ಮದುವೆ ಮಾಡ್ತೀವಮ್ಮ ಬನ್ನಿ ಅಂತಂದರು. ಬನ್ನಿ ಅಂತಗಳ ಮದುವೆ ಮಾಡಿದ್ರು. ಅವಾಗ ಏನು ಕೇಳಲಿಲ್ಲ. ಮದುವೆ ಆಗಿಂದ ಡೈಲಿ ನಡೀತಾ ಇತ್ತು. ಇವಾಗ 7 ವರ್ಷ ಆಯ್ತು. ನಮ್ಮ ಮನೇಲಿ ಅಷ್ಟೇ, ನಾನು ಯಾರ ಹತ್ರ ಹೇಳಿದ್ದಿಲ್ಲ ಸರ್ ಇಷ್ಟು ದಿನ. ಈಗೇನು 1 ವರ್ಷ ಆಯಿತು. ನಾನು ಸಾಯಕ್ಕಂತ ಹೋಗಿದ್ದೆ, ನಮ್ಮಮ್ಮ ನಾನು ಉಳಿಸ್ಕೊಂಡಕ್ಕೆ ಇಷ್ಟು ದಿನ ಇದ್ದೀನಿ. ಇವಾಗ ನಾ ಸಾಯ್ಬೇಕಂದ್ರೆ ನಮ್ಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕಂತೂ ಬೆಲೆ ಇಲ್ಲ ಬಿಡಿ. ಇಲ್ಲಿ ಅತ್ತೆ ಮೇಲೆ ಆತ ಅಟ್ಯಾಕ್ ಮಾಡಿದ್ದೆ. ಈಗ ಆತನ ವಿರುದ್ಧ ಏನ್ ಕ್ರಮ ಆಗಿದೆ? ನಯನ, ಜುಲೈ 10ನೇ ತಾರೀಕು ಬೆಂಗಳೂರಿನ ವಿದ್ಯಾರಣ್ಯಪುರದ ಮೇಡಿ ಅಗ್ರಹಾರದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಈ 45 ವರ್ಷದ ರೋಷನಬಿ ಎಂಬಾಕೆಯ ಮೇಲೆ ಆಕೆಯ ಅಳಿಯ ಕೊಡಲಿಯಿಂದ ಆಕೆಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದ. ಈ ಸಂಬಂಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಂತಹ ಅತ್ತೆ ರೋಷನಬಿ ಇವತ್ತು ಆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾರೆ. ಸದ್ಯ ಈ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವಿಚಾರ ಏನು, ಯಾವ ಕಾರಣಕ್ಕೋಸ್ಕರ ಹೊಡೆದ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈಕೆಯ ಅಳಿಯನಿಗೆ ಅಂದ್ರೆ ಮಗಳಿಗೆ ಮಗು ಆಗಿತ್ತು. ಅದೊಂದು 3-4 ತಿಂಗಳು ಮಗು. ಹೀಗಾಗಿ ಆ ಮಗುಗೆ ಸುಮಾರು 3 ತೊಲೆ ಬಂಗಾರವನ್ನ ಕೊಡ್ಸು ಅನ್ನೋ ನಿಟ್ಟಿನಲ್ಲಿ ಅಳಿಯ ರೋಷನಬಿಯ ಮೇಲೆ ಒಂದಷ್ಟು ಪ್ರತಿದಿನ ಗಲಾಟೆಯನ್ನ ಮಾಡುವಂತಹ ಕೆಲಸವನ್ನ ಅಳಿಯ ಅಕ್ಬರ್ ಮಾಡ್ತಿದ್ದ. ಆದ್ರೆ ಈಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಿನ್ಗೆ ಈಗಾಗ್ಲೇ ಈ ಹಿಂದೆ ಸಾಕಷ್ಟು ಕೊಟ್ಟಿದೀವಿ ಅನ್ನೋ ನಿಟ್ಟಿನಲ್ಲಿ ಆಕೆ ಹೇಳ್ತಿತ್ತು. ಆದ್ರೆ ಇವತ್ತು 10ನೇ ತಾರೀಕು ಏಕಾಏಕಿ ಕೊಡಲಿಯಿಂದ ಹಲ್ಲೆ ಮಾಡುವ ಕೆಲಸವನ್ನ ಮಾಡಿದ್ದ. ಸದ್ಯ ಈ ಸಂಬಂಧ ಯಲಹಂಕ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆತನನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.